ಬಣಗಳು ಇಲ್ಲ, ಭೇದನೂ ಇಲ್ಲ, ಎಲ್ಲರೂ ಕೂಡ JDS. ನೆನ್ನೆ ಕೂಡ ಮಾತಾಡಿದ್ವಿ ಅವ್ರ ಹತ್ರ. ಇವತ್ತು ಬೆಳಗ್ಗೆ ಅಲ್ಲಿ ಬಂದ ತಕ್ಷಣ ದೇವಸ್ಥಾನದಲ್ಲಿ ನಾನೇ ಫಸ್ಟ್ ವಿಶ್ ಮಾಡಿದ್ದು, ನಮಸ್ಕಾರ ಮಾಡಿ ಅವ್ರನ್ನ ಬರಮಾಡ್ಕೊಂಡ್ವಿ ಒಳಗಡೆ. ನಮ್ಮಲ್ಲಿ ಯಾವುದು ವೈಮನಸ್ಯ, ತ್ಯಾಗರಾಜ್ ಅವರೇ, ನಮ್ಮಲ್ಲಿ ಯಾವುದು ವೈಮನಸ್ಯ ಇಲ್ಲ. ನಾವು JDS ಪಕ್ಷದ ಕ್ಯಾಂಡಿಡೇಟ್ಗಳನ್ನ ಹಾಕ್ಕೊಳ್ತೀವಿ, JDS ಪಕ್ಷದಲ್ಲೇ ಹೋಗೋದು. ಎಲ್ಲ ಈಗ ಪ್ರಚಾರಕ್ಕೆ ಹೋಗುವಾಗ ಅದು ತೀರ್ಮಾನ ಮಾಡ್ತೀವಿ, ಯಾರ್ಯಾರು ಯಾವ ಕಡೆ ಪ್ರಚಾರ ಮಾಡಬೇಕು, ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ, ಅದ್ರ ಪ್ರಕಾರ ಆಗ್ತದೆ. ಬಣ ಗಿಣ ಇವಾಗ ನಮ್ಮ ಅಧ್ಯಕ್ಷರು ಕ್ಲಿಯರ್ ಮಾಡಿದ ಮೇಲೆ ಎಲ್ಲ ಕ್ಲಿಯರ್ ಆದಂಗೆ. ನಮ್ಮ ಅಧ್ಯಕ್ಷರು ಹೇಳಿದ ಮೇಲೆ ನಾನು ಮಾತಾಡಲೂಬಾರ್ದು, ನಿಮ್ಮ ಒತ್ತಡಕ್ಕೆ ಇದೆ ಈ ಗ್ರೂಪಿಸಮ್ ಅಂತೀರ ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಮಾತಾಡಿದ ಮೇಲೂ ಅವ್ರಿಗೆ ಕ್ಷಮೆ ಕೋರ್ಕೊಂಡು ನಾನು ಮಾತಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ದಿನ ಭಾಳ ವಿಶೇಷವಾದಂಥ ದಿನ. ನಮ್ಮ ರಾಜ್ಯ ಕೋರ್ ಕಮಿಟಿ ಸದಸ್ಯರು, ಆತ್ಮೀಯ ಸ್ನೇಹಿತರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು ಆಗಿದ್ದಂಥ ಶ್ರೀ ಆನಂದ್ ರೆಡ್ಡಿ ಅವರು ತಮ್ಮ ಊರಿನ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವವನ್ನು ಮತ್ತು ಮೃತ್ಯುಂಜಯ ಹೋಮ ಅನೇಕ ಕಾರ್ಯಕ್ರಮಗಳನ್ನು ಈ ದಿನ ಆಯೋಜಿಸಿರೋದು ನಿಜಕ್ಕೂ ಕೂಡ ನಮಗೆಲ್ರಿಗೂ ಕೂಡ ಒಂದು ಸೌಭಾಗ್ಯ ಅಂತೇಳಿ ಹೇಳಬೇಕಾಗ್ತದೆ. ಅನೇಕ ರೀತಿಯ ಪೂಜಾ ಕಾರ್ಯಗಳನ್ನು, ಕೈಂಕರ್ಯಗಳನ್ನು ಎಲ್ಲ ಕೂಡ ಭಾಳ ಸಾಂಗಮವಾಗಿ 3 ದಿವಸಗಳಿಂದ ಆಚರಿಸಿದ್ದಾರೆ. ಈ ದಿನ ಮಹಾಮಂಗಳಾರತಿ ಪ್ರಯುಕ್ತ ಹೋಮ ಮತ್ತು ಹವನಗಳನ್ನು ಕೂಡ ಈಗಾಗಲೇ ಎಲ್ಲರ ಒಂದು ಶಾಂತಿ ಸುಖಕ್ಕೋಸ್ಕರವಾಗಿ ನಮ್ಮ ಆನಂದ್ ರೆಡ್ಡಿ ಅವರು ಮಾಡಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಏನು ಅವರ ಆಸೆಯಂತೆ ಈ ಬಾರಿ ಮಳೆ ಬೆಳೆ ಮತ್ತು ಎಲ್ಲರಿಗೂ ಕೂಡ ಸುಖ ಶಾಂತಿ ನೀಡಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ದೇವಸ್ಥಾನ ಅಂತಂದರೆ ಪ್ರತ್ಯೇಕವಾಗಿ ನನಗೂ ಕೂಡ ಒಂದು ರೀತಿ ಅಭಿಮಾನ ಜಾಸ್ತಿ ಹಾಗೂ ಗೌರವ ಭಕ್ತಿ ಎಲ್ಲ ಕೂಡ ಜಾಸ್ತಿ. ಯಾಕೆ ಅಂತಂದರೆ ಹೋದ 1 ವರ್ಷದ ಹಿಂದೆ ಏನು ನನ್ನ ಹಾಲು ಕೂಡದ ನಿರ್ದೇಶಕರ ಚುನಾವಣೆ ಇತ್ತು, ಆ ಚುನಾವಣೆ ಇಲ್ಲಿಂದನೇ ಪ್ರಾರಂಭ ಆಯಿತು. ಮತ್ತು ಇಲ್ಲಿಂದನೇ ಕೂಡ ನಾವು ಜೈಬೇರಿಸಿ ಬಾರಿಸೋ ರೀತಿ ಆಯಿತು. ಆ ಒಂದು ನಿಟ್ಟಿನಲ್ಲಿ ಈ ದೇವರಿಗೆ ನಾನು ಸದಾ ಚಿರಋಣಿ ಮತ್ತು ಆ ಭಕ್ತಿಪೂರ್ವಕವಾಗಿ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ, ಆನಂದ್ ರೆಡ್ಡಿ ಅವರಿಗೆ ಮುಂದೆ ಒಳ್ಳೆಯದಾಗಲಿ, ಎಲ್ಲ ರೀತಿಯಲ್ಲಿ ಅನುಕೂಲ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ, ಪೂಜೆ ಭಾಳ ಅದ್ಧೂರಿಯಾಗಿ ನಡೆದಿದೆ. ಇದಕ್ಕೆಲ್ಲರೂ ಕೂಡ ನಾವೆಲ್ಲ ಸ್ನೇಹಿತರೆಲ್ಲ ಆಗಮಿಸಿದ್ದೀರಿ. ಈಗ ಎಲ್ಲ ಕೂಡ ಆಗಮಿಸಿ ಈ ಒಂದು ಭಕ್ತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ.